ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957ರಲ್ಲಿ ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನ ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970ರಿಂದ 15 ವರ್ಷ ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ವರ್ಷಗಳ ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988ರಿಂದ ಡಾಕ್ಟರ್ H. ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ವರ್ಷಗಳ ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995ರಲ್ಲಿ ಆಯುರ್ವೇದ ಮತ್ತು ಸಿದ್ಧ ವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ವರ್ಷಗಳ ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005ರಿಂದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿ ಅವರು ಹಾಡಿದ 30 ಸಿಡಿಗಳನ್ನು ತಯಾರಿಸಿದ್ದಾರೆ. 2014ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ನಾವು ಹೊಸ ಹೊಸ ಮೂಲಿಕೆಗಳನ್ನು ಇವಾಗ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀವಿ. ಈ ಮೂಲಿಕೆಗಳಲ್ಲಿ ಎಷ್ಟೊಂದು ವಿಶೇಷವಾದಂತಹ ಗುಣಗಳಿರುತ್ತೆ, ಅದರಲ್ಲಿ ಎಷ್ಟೊಂದು ಔಷಧೀಯ ಗುಣಗಳಿರುತ್ತೆ, ಅನೇಕ ವ್ಯಾಧಿಗಳನ್ನು ಸಂಪೂರ್ಣವಾಗಿ ಗುಣಪಡಿಸ್ತಕ್ಕಂತಹ ವಿಶೇಷವಾದಂತಹ ಗುಣಗಳಿರುತ್ತೆ. ಹಾಗಾಗಿ ಕೆಲವು ಮೂಲಿಕೆಗಳನ್ನು ನಾವು ಪರಿಚಯ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ನಾನು ಹಿಂದಿನ ಸಂಚಿಕೆಯಲ್ಲಿ ಅಮೃತ ಬಳ್ಳಿಯ ಬಗ್ಗೆ ವಿವರವನ್ನು ಹೇಳ್ತಾ ಇದ್ದೆ. ಸಾಕಷ್ಟು ವಿವರಗಳನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ಮತ್ತು ಈ ಸಂಚಿಕೆಯಲ್ಲೂ ಕೂಡ ಇದೇ ಅಮೃತ ಬಳ್ಳಿಯ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ನಾವು ಹಿಂದಿನ ಸಂಚಿಕೆಯಲ್ಲಿ ಇದರ ಒಂದು ಗುಣಧರ್ಮಗಳ ಬಗ್ಗೆ ಎಲ್ಲವೂ ಕೂಡ ಸಾಕಷ್ಟು ವಿವರವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಅಮೃತ ಬಳ್ಳಿ ನಾನಾ ರೂಪದಲ್ಲಿ ನಮಗೆ ಸಿಕ್ಕತ್ತೆ. ಸಿಕ್ಕಲಿಲ್ಲ ಅಂದರೂ ಕೂಡ ಈ ಬಳ್ಳಿಯನ್ನೇ ತಂದು ಸುಮ್ಮನೆ ಜಜ್ಜಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಕಿವುಚಿ ಅದನ್ನು ಶೋಧಿಸಿಕೊಂಡು ಕುಡಿತಾ ಬಂದಿದ್ದರೆ ಸಾಕು, ಶರೀರದಲ್ಲಿ ಉತ್ತಮವಾದಂತಹ ಒಂದು ಬಲ ಉಂಟಾಗತ್ತೆ, ಚೈತನ್ಯ ಉಂಟಾಗತ್ತೆ. ಇದು ಹೃದಯಕ್ಕೆ ಹಿತಕರವಾದದ್ದು ಮತ್ತು ತ್ರಿದೋಷಗಳನ್ನು ಕೂಡ ಶಮನವನ್ನು ಮಾಡುವಂಥದ್ದು, ಅಗ್ನಿದೀಪಕವಾಗಿರ್ತಕ್ಕಂಥದ್ದು ಮತ್ತು ಪಿತ್ತಕೋಶದಲ್ಲಿ ಉಂಟಾಗುವಂತಹ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥದ್ದು, ಯಕೃತಿನಲ್ಲಿರುವಂತಹ ಸಮಸ್ಯೆಗಳನ್ನು ಸರಿಪಡಿಸುವಂಥದ್ದು, ದೃಷ್ಟಿದೋಷಗಳು, ಕಣ್ಣಿನ ದೃಷ್ಟಿಯಲ್ಲಿರ್ತಕ್ಕಂತಹ ದೋಷವನ್ನು ಸರಿಪಡಿಸುವಂಥದ್ದು. ಹೀಗೆ ಹೇಳ್ತಾ ಹೋದರೆ ರಕ್ತವನ್ನು ಶುದ್ಧಿಯನ್ನು ಮಾಡುವಂಥದ್ದು, ಮಧುಮೇಹದಂತಹ ಸಮಸ್ಯೆಗೆ ಉತ್ತಮವಾದಂತಹ ಪರಿಹಾರವನ್ನು ಕೊಡುವಂಥದ್ದು, ಸ್ಥೂಲಕಾಯರಿಗೆ ಅತಿ ಉತ್ತಮವಾದಂಥದ್ದು. ಈ ರೀತಿ ಬೇಕಾದಷ್ಟು ಸಮಸ್ಯೆಗಳಿಗೆ ನಮ್ಮ ಈ ಅಮೃತ ಬಳ್ಳಿಯಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಇದೆ. ಹಾಗಾದರೆ ಇದನ್ನು ಸರಿಯಾಗಿ ನಾವು ತಿಳ್ಕೊಳ್ಳೋಣ, ಸರಿಯಾಗಿ ನಾವು ಬಳಸ್ಕೊಳ್ಳೋಣ. ಇದರಿಂದ ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನೋಡಿ, ಯಕೃತ್ತಿನಲ್ಲಿ ಬರುವಂತಹ ಸಮಸ್ಯೆ,
ಯಕೃತ್ತು ಅಂದರೆ ಲಿವರ್ನಲ್ಲಿ ಉಂಟಾಗುವಂತಹ ಯಾವುದೇ ದೋಷವಿರಲಿ ಅದನ್ನು ನಾವು ಅಮೃತ ಬಳ್ಳಿಯಿಂದ ಸರಿಪಡಿಸ್ಕೊಳ್ಬಹುದು. ಜೊತೆಗೆ ಹೊಟ್ಟೆಯಲ್ಲಿ ಬರ್ತಕ್ಕಂತಹ ಯಾವುದೇ ಸಮಸ್ಯೆ ಇರಬಹುದು, ಅದು ಹೊಟ್ಟೆ ನೋವಿರ್ಬೋದು, ಹೊಟ್ಟೆಯಲ್ಲಿ ಹಿಂಸೆ ಇರಬಹುದು, ಹೊಟ್ಟೆಯಲ್ಲಿ ಅನೇಕ ಸಮಸ್ಯೆಗಳು ಮತ್ತು ಹೊಟ್ಟೆ ಉಬ್ಬರ ಬರುವಂಥದ್ದು ಇರಬಹುದು, ಇದೆಲ್ಲಕ್ಕೂ ಕೂಡ ಕೇವಲ ಅಮೃತ ಬಳ್ಳಿಯಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ನಮಗೆ ಸಿಕ್ಕತ್ತೆ. ಇದಕ್ಕೆ ಕಷ್ಟಪಡುವಂಥದ್ದು ಏನೂ ಇಲ್ಲ, ನಾವು ಖರ್ಚು ಮಾಡಿ ತರುವಂಥದ್ದು ಏನೂ ಇಲ್ಲ, ಕೇವಲ ಅಮೃತ ಬಳ್ಳಿ ಒಂದರಿಂದಲೇ ಇದಕ್ಕೆ ಪರಿಹಾರ ಇದೆ. ಇದಕ್ಕೇನು ಮಾಡಬೇಕಂದ್ರೆ ನಾವು ಅಮೃತ ಬಳ್ಳಿ ಒಂದು ತುಂಡು ನಮಗೆ ಗೊತ್ತಾಗಿದೆ, ಇವಾಗ ಸಿಕ್ಕತ್ತೆ, ಅದನ್ನು ಒಂದು ತುಂಡು ತರೋದು. ಅದರ ಜೊತೆಗೆ ಬೇವಿನ ಮರದಲ್ಲಿ ಕೆಲವು ಚಿಗುರೆಲೆಗಳನ್ನು ತರುವಂಥದ್ದು, ಸ್ವಲ್ಪ ಹಿಪ್ಪಲಿಯನ್ನು ಸಂಗ್ರಹ ಮಾಡಿಕೊಳ್ಳಿ. ಈ 3 ವಸ್ತು ಇದ್ದರೆ ಸಾಕು. ಅಮೃತ ಬಳ್ಳಿಯ ಒಂದು ಹಸಿ ತುಂಡು, ಬೇವಿನ ಮರದ ಚಿಗುರೆಲೆಗಳು, ಹಿಪ್ಪಲಿ, ಇವು 3 ಸೇರಿಸಿ ನಾವು ಸ್ವಲ್ಪ ಜಜ್ಜಿದ ಹಾಗೆ ಮಾಡಿ, ಈ 3 ಕೂಡ ರಾತ್ರಿ ನೀರಿನಲ್ಲಿ ಹಾಕಿ ಜಜ್ಜಿಬಿಟ್ಟು ಹಾಕಬೇಕು. ಹಾಗೆ ಮಾಡೋದರಿಂದ ಇದರಲ್ಲಿರ್ತಕ್ಕಂತಹ ಅಂಶವೆಲ್ಲವೂ ಕೂಡ ನೀರಿಗೆ ಬರುತ್ತೆ. ಬೆಳಗ್ಗೆ ಎದ್ದು ಚೆನ್ನಾಗಿ ಕಿವುಚಿಬಿಟ್ಟು ಇದನ್ನು ಶೋಧಿಸಿಕೊಳ್ಳೋದು. ಈ ಶೋಧಿಸಿಕೊಂಡಂತಹ ಈ ಶೀತ ಕಷಾಯಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡೋಣ. ಇದನ್ನು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ 2 ಬಾರಿ ಒಂದು 8-10 ದಿವಸಗಳ ಕಾಲ ಸತತವಾಗಿ ಸೇವನೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಈ ಯಕೃತ್ತಿನಲ್ಲಿ ಉಂಟಾಗುವಂತಹ ಸಮಸ್ಯೆಗಳು ಅಥವಾ ಹೊಟ್ಟೆಯಲ್ಲಿ ಉಂಟಾಗುವಂತಹ ಯಾವುದೇ ಸಮಸ್ಯೆಗಳಿರಲಿ, ಇದೆಲ್ಲಕ್ಕೂ ಕೂಡ ಉತ್ತಮವಾದ ಪರಿಹಾರ ಈ ಒಂದು ಶೀತ ಕಷಾಯದಿಂದ ನಮಗೆ ಸಿಕ್ಕತ್ತೆ. ಇದನ್ನು ಒಲೆ ಮೇಲೆ ಇಡಲಿಲ್ಲ, ಬೇಯಿಸಲಿಲ್ಲ, ಕಾಯಿಸಲಿಲ್ಲ, ಯಾವುದೇ ವಸ್ತುವನ್ನು ಕೂಡ ದುಡ್ಡು ಕೊಟ್ಟು ನಾವು ತರಲಿಲ್ಲ. ನೋಡಿ ಎಷ್ಟು ಸುಲಭವಾಗಿ ತೀವ್ರವಾದಂತಹ ಸಮಸ್ಯೆಯಿಂದ ಸರಿಪಡಿಸ್ಕೊಳ್ಬಹುದು. ಇದಕ್ಕೆ ನಾವು ಮಾಡಿದ್ದೇನು, ಬೇವಿನ ಚಿಗುರೆಲೆಗಳು, ಅಮೃತ ಬಳ್ಳಿ, ಹಿಪ್ಪಲಿ 3 ಕೂಡ ಸ್ವಲ್ಪ ಜಜ್ಜಿದ ಹಾಗೆ ಮಾಡಿ ನೀರಿನಲ್ಲಿ ನೆನೆ ಹಾಕೋದು, ಚೆನ್ನಾಗಿ ಕಿವುಚಿ ಅದನ್ನು ಶೋಧಿಸಿಕೊಂಡು ಕುಡಿಯುವಂಥದ್ದು. ಬಹಳ ಸುಲಭವಾಗಿ ಮಾಡಿಕೊಳ್ಳಬಹುದು. ಆಗಿಂದಾಗೆ ಅವತ್ತಿಗೆ ಮಾಡಿಕೊಳ್ಳೋದು, ಬೆಳಗ್ಗೆ ಮಾಡಿಟ್ಕೊಂಡ್ರೆ ಆ ದಿವಸದಲ್ಲಿ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಕೂಡ ಸೇವನೆಯನ್ನು ಮಾಡಬಹುದು. ಇನ್ನು ಕಣ್ಣು ದೃಷ್ಟಿಯ ದೋಷವನ್ನು ಹೇಗೆ ಸರಿಪಡಿಸ್ಕೊಳ್ಳೋದು? ಈ ಕಣ್ಣಿನ ದೃಷ್ಟಿ ಯಾರಿಗೆ ಬಹಳ ಬೇಗ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಥವಾ ಬಹಳ ಬೇಗ ಕನ್ನಡಕಗಳನ್ನು ಹಾಕ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ, ಅಂಥವರು ತಕ್ಷಣದಲ್ಲಿಯೇ ಮಾಡಿದ್ದೇ ಆದರೆ ಬಹಳ ಸುಲಭವಾಗಿ ಇದನ್ನು ಅವರು ಪರಿಹರಿಸ್ಕೊಳ್ಬಹುದು. ಇದಕ್ಕೇನು ಮಾಡೋ ಅಷ್ಟಿಲ್ಲ, ಕೇವಲ ಅಮೃತ ಬಳ್ಳಿಯನ್ನು ತನ್ನಿ, ಈ ಬಳ್ಳಿಯ ಒಂದು ತುಂಡನ್ನು ತೆಗೆದುಕೊಂಡು ಸ್ವಲ್ಪ ಚಿಕ್ಕದಾಗಿ ಅದನ್ನು ಕತ್ತರಿಸ್ಕೊಳ್ಳೋಣ. ಅದನ್ನು ಒಂದು ಪಾತ್ರೆಗೆ ಒಂದು 2 ಲೋಟದಷ್ಟು ನೀರನ್ನು ಹಾಕಿ ಈ ಬಳ್ಳಿಯ ತುಂಡುಗಳನ್ನು ಅದಕ್ಕೆ ಹಾಕೋಣ. ಚೆನ್ನಾಗಿ ಕುದಿಸಿ ಕಷಾಯವನ್ನು ಮಾಡಬೇಕು. ಆ ಕಷಾಯವನ್ನು ಚೆನ್ನಾಗಿ ಶೋಧಿಸಿಕೊಳ್ಳೋದು. ಆ ಶೋಧಿಸಿದ ಕಷಾಯಕ್ಕೆ ಸ್ವಲ್ಪ ತ್ರಿಫಲಾ ಚೂರ್ಣವನ್ನು ಮಿಶ್ರಣವನ್ನು ಮಾಡಿಕೊಳ್ಳೋದು. ಇದನ್ನು ಸ್ವಲ್ಪ ಜೇನುತುಪ್ಪದ ಜೊತೆಯಲ್ಲಿ ಪ್ರತಿನಿತ್ಯ ಸತತವಾಗಿ ಒಂದು 45 ದಿವಸಗಳ ಕಾಲ ಸೇವನೆಯನ್ನು ಮಾಡ್ತಾ ಬನ್ನಿ. ಕಣ್ಣಿನ ದೃಷ್ಟಿ ತುಂಬ ಉತ್ತಮವಾಗುತ್ತೆ. ಮತ್ತು ಯಾರಿಗೆ ಸಣ್ಣ ಮಕ್ಕಳಲ್ಲಿ ಕನ್ನಡಕ ಹಾಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ, ಅಂಥವರಿಗೆ ಈಗಲಿಂದನೇ ನೀವು ಮಾಡಿಕೊಡೋದಕ್ಕೆ ಶುರು ಮಾಡಿ. ಅವರ ದೃಷ್ಟಿ ಬಹಳ ಬೇಗ ಉತ್ತಮವಾಗತ್ತೆ. ಅವರು ಕನ್ನಡಕವನ್ನು ಹಾಕ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಬಹುದಾಗಿದೆ. ಹಾಗಾಗಿ ಕಣ್ಣಿನ ದೃಷ್ಟಿಯನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ನಮ್ಮ ಅಮೃತ ಬಳ್ಳಿಯಲ್ಲಿ ಒಳ್ಳೆಯ ಚಿಕಿತ್ಸೆ ನಮಗೆ ಸಿಕ್ಕತ್ತೆ. ಇನ್ನು ವಾಂತಿ ಆಗುವಿಕೆ, ಯಾರಿಗಾದರೂ ಮನೆಯಲ್ಲಿ ವಿಪರೀತವಾಗಿ ವಾಂತಿ ಆಗ್ತಾಯಿದ್ದರೆ ಒಂದಿಷ್ಟುದ ತುಂಡು ಬಳ್ಳಿ ತಂದರೆ ಸಾಕು. ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಸ್ವಲ್ಪ ನೆನೆಸ್ಬಿಟ್ಟು ಚೆನ್ನಾಗಿ ಕಿವುಚಿಬಿಟ್ಟು ಶೋಧಿಸ್ಕೊಂಡು ಸುಮ್ಮನೆ ಹಾಗೇ ಕುಡಿದ್ರೆ ಸಾಕು, ವಾಂತಿಯಾಗುವಿಕೆ ನಿಂತು ಹೋಗುತ್ತೆ. ನೋಡಿ, ಈ ಥರದ್ದನ್ನೆಲ್ಲನೂ ನಾವು ಮಾಡ್ಕೊಳ್ಬೇಕಂದ್ರೆ ನಮಗೆ ಹತ್ತಿರದಲ್ಲಿ
ಈ ಪದಾರ್ಥ ಸಿಕ್ಕುವಂತಿದ್ದಾಗ ಬಹಳ ಸುಲಭ. ಹಾಗಾಗಿ ಯಾರಿಗಾದರೂ ಮನೆಯಲ್ಲಿ ಜಾಗ ಇದ್ದರೆ ಈ ಅಮೃತ ಬಳ್ಳಿಯನ್ನು ಗಿಡವನ್ನು ಹಾಕಿದ್ರೆ ಸಾಕು. ನೀವೇನು ದಿನ ನೀರು ಹಾಕದೇ ಇದ್ದರೂ ಕೂಡ ಅದೇನು ಸಾಯೋದಿಲ್ಲ, ತನ್ನಷ್ಟಕ್ಕೆ ತಾನೇ ಬೆಳ್ಕೊಳ್ಳುತ್ತೆ, ಎಲ್ಲ ಭಾಗವೂ ಹರಡ್ಕೊಳ್ಳುತ್ತೆ. ಸ್ವಲ್ಪ ಹಿಂದೆ ಮುಂದೆ ಏನಾದ್ರು ಜಾಗ ಇದ್ದರೆ ಸ್ವಲ್ಪ ಚಪ್ಪರದ ರೀತಿಯಲ್ಲಿ ಕೂಡ ಅದನ್ನು ಹಾಕಿ ಅದನ್ನು ಬೆಳೆಸ್ಕೊಂಡು ಬಿಟ್ರೆ ಬಹಳ ಅದರ ಗಾಳಿ ಕೂಡ ಸೇವನೆ ಕೂಡ ಬಹಳ ಉತ್ತಮವಾಗತ್ತೆ. ಬೇಕು ಅಂದ ತಕ್ಷಣ ನಮಗೆ ಅದು ಸಿಕ್ಕುವಂತಿರುತ್ತೆ. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಷ್ಟೇ ಅಲ್ಲ ನೋಡಿ, ಈ ಯಾವ ಜಾಗದಲ್ಲಿ ಈ ಅಮೃತ ಬಳ್ಳಿ ಸಂಪೂರ್ಣವಾಗಿ ಇವಾಗ ನಾನು ಹೇಳೋದಲ್ಲ ಹಾಗೆ ಚಪ್ಪರದ ರೀತಿಯಲ್ಲಿ ಏನಾರು ಬಳಸ್ಕೊಂಡಿದ್ರೆ ಅದ್ರ ಕೆಳಗಡೆ ಪ್ರತಿನಿತ್ಯ 10 ನಿಮಿಷ ಕೂತ್ಕೊಳ್ತಾ ಬಂದರೆ ಸಾಕು, ತಲೆಯಲ್ಲಿ ಕೂದಲುಗಳು ಸಮೃದ್ಧಿಯಾಗಿ ಬೆಳೆಯುತ್ತೆ. ನೀವೇನು ಹಚ್ಚಬೇಕಾಗಿಲ್ಲ, ತೊಳಿಬೇಕಾಗಿಲ್ಲ, ಅದನ್ನು ರುಬ್ಬಬೇಕಾಗಿಲ್ಲ, ಅದ್ರ ಕೆಳಗೆ ಕೂತ್ಕೊಳ್ತಾ ಬಂದರೆ ಸಾಕು. ಯಾಕೆ ಇದು ಜ್ಞಾಪಕ ಬಂತು ಅಂದರೆ ಅದರ ಸಂಪರ್ಕದಿಂದನೇ ಅಂತ ಹೇಳಿದೆ, ಮನೆಯಲ್ಲಿ ಬೆಳೆಸ್ಕೊಳ್ಳಿ, ಅದರ ಗಾಳಿ ಸೇವನೆಯೇ ಎಷ್ಟೊಂದು ಉಪಕಾರವನ್ನು ಮಾಡುತ್ತೆ ಅಂತ. ಹಾಗಾಗಿ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಈ ಗಿಡಗಳೆಲ್ಲ ಯಾಕಿರಬೇಕು ಅಂತ ಹೇಳ್ತೀವಿ ಅಂದರೆ ಅದರ ಗಾಳಿ ಸೇವನೆಯಿಂದ ಕೆಲವು ಅನುಕೂಲ ಆಗುತ್ತೆ, ಅದರ ಸಂಪರ್ಕದಿಂದ ಕೆಲವು ಅನುಕೂಲ ಆಗುತ್ತೆ, ಮತ್ತು ಅದರ ಒಂದು ಸ್ಪರ್ಶದಿಂದ ಎಷ್ಟೋ ಅನುಕೂಲಗಳಾಗತ್ತೆ. ಹಾಗಾಗಿ ಈ ಗಿಡಗಳನ್ನು ನಾವು ಬೆಳೆಸೋದ್ರಿಂದ ನಮಗೆ ಎಷ್ಟೊಂದು ಲಾಭ ಇದೆ. ಇದನ್ನೇನು ಮಾಡಬೇಕಂದ್ರೆ ಇದನ್ನು ತೈಲವನ್ನು ಕೂಡ ನೀವು ಮನೆಯಲ್ಲಿ ತಯಾರು ಮಾಡಿಕೊಳ್ಬಹುದು. ಇದಕ್ಕೆ ಒಂದಿಷ್ಟು ಬಳ್ಳಿಯನ್ನು ಮಾತ್ರ ತಂದುಕೊಳ್ಳಿ. ಸ್ವಲ್ಪ ಜಾಸ್ತಿ ಮಾಡಿಟ್ಕೊಳ್ಳೋದಾದರೆ ಯಥೇಚ್ಛವಾಗಿಯೇ ಬಳ್ಳಿಯನ್ನು ತಂದಿಟ್ಕೊಳ್ಳಿ. ಬಳ್ಳಿಯನ್ನು ತಂದು ಚೆನ್ನಾಗಿ ಸ್ವಲ್ಪ ಉದ್ದಕ್ಕೂ ಬಳ್ಳಿಯನ್ನು ಜಜ್ಜಿ ಬಿಡೋದು. ಜಜ್ಜಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಕಷಾಯವನ್ನು ಮಾಡಿಕೊಳ್ಳೋದು. ಈ ಕಷಾಯವನ್ನು ಚೆನ್ನಾಗಿ ಇಂಗಿಸ್ಕೊಂಡು ನಾವು ಕಷಾಯವನ್ನು ತೆಕ್ಕೊಂಡು ಶೋಧಿಸ್ಕೊಂಡು ಬಿಡೋಣ. ಈ ಶೋಧಿಸಿದಂತಹ ಈ ಕಷಾಯಕ್ಕೆ ಸಮನಾಗಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಮಿಶ್ರಣವನ್ನು ಮಾಡುವಂಥದ್ದು. ಈ ಕಷಾಯ ಮತ್ತು ಎಳ್ಳೆಣ್ಣೆ ಮಿಶ್ರಣ ಮಾಡಿರೋದನ್ನು ಮತ್ತೆ ಒಲೆಯ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಈ ನೀರಿನ ಅಂಶ ಅಂದರೆ ನಾವು ಎಳ್ಳೆಣ್ಣೆ ಯಾವ ಪ್ರಮಾಣದಲ್ಲಿ ಹಾಕಿದ್ದೀವಿ ಅಷ್ಟು ಮಾತ್ರ ಉಳಿಯೋವರೆಗೆ ಚೆನ್ನಾಗಿ ಕುದಿಸಿ ಇಂಗಿಸ್ಕೊಳ್ಳೋದು. ಇಂಗಿಸ್ಕೊಂಡು ಆ ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕೋಣ. ಹಾಕಿ ಸಂಪೂರ್ಣವಾಗಿ ಆರೋವರೆಗೆ ಅದನ್ನು ಬಿಟ್ಬಿಡಬೇಕು. ಪೂರ್ತಿ ತಣ್ಣಗಾದ ಮೇಲೆ ಅದನ್ನು ಶೋಧಿಸ್ಕೊಳ್ಳೋದು. ಶೋಧಿಸ್ಕೊಂಡು ತೆಗೆದಿಟ್ಕೊಂಡಿದ್ದು ಇದನ್ನು ನೆತ್ತಿಗೆ ಚೆನ್ನಾಗಿ ಹಚ್ಚಿಕೊಳ್ಳೋದ್ರಿಂದ ನೋಡಿ ಕಣ್ಣುಗಳಲ್ಲಿ ಉರಿ ಬರುವಂಥದ್ದು ಕಡಿಮೆ ಆಗುತ್ತೆ. ಮೆದುಳಿಗೆ ಮತ್ತು ಕಣ್ಣಿಗೆ ಒಳ್ಳೆಯ ತಂಪನ್ನು ಉಂಟು ಮಾಡುವಂಥದ್ದು, ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುವಂಥದ್ದು, ಮೆದುಳಿಗೆ ಒಂದು ಒಳ್ಳೆಯ ಚೈತನ್ಯವನ್ನು ಕೊಡ್ತಕ್ಕಂಥದ್ದು, ಕೂದಲನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು. ಇಷ್ಟು ಕೆಲಸವನ್ನು ಕೂಡ ಈ ನಾವು ತಯಾರು ಮಾಡಿಟ್ಕೊಂಡಂತಹ ತೈಲದಿಂದ ನಮಗೆ ಸಿಕ್ಕತ್ತೆ. ಹಾಗಾಗಿ ನೀವೇನು ಖರ್ಚು ಮಾಡಲಿಲ್ಲ, ಕಷ್ಟವೂ ಪಡಲಿಲ್ಲ, ಕೇವಲ ಅಮೃತ ಬಳ್ಳಿಯ ಒಂದು ಕಷಾಯವನ್ನು ಮಾಡ್ಕೊಂಡ್ವಿ, ಅದನ್ನು ಎಣ್ಣೆಗೆ ಮಿಶ್ರಣವನ್ನು ಮಾಡ್ಕೊಂಡ್ವಿ. ಇದನ್ನು ನಾವು ಶೋಧಿಸಿಕೊಂಡು ಪಚ್ಚಕರ್ಪೂರವನ್ನು ಮಿಶ್ರಣವನ್ನು ಮಾಡಿಟ್ಕೊಂಡು ತಲೆಗೆ ಹಚ್ಕೊಳ್ತಾ ಬರೋಣ. ಇದರಿಂದ ಸಾಕಷ್ಟು ನಮಗೆ ಅನುಕೂಲ ಸಿಕ್ಕತ್ತೆ. ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿರುವಂತಹ ದೊಡ್ಡ ಸಮಸ್ಯೆ ಅಂದರೆ ಅದು ಗ್ಯಾಸ್ಟ್ರಿಕ್. ವಿಪರೀತ ಆ್ಯಸಿಡಿಟಿ ಆಗಿಬಿಟ್ಟಿದೆ, ವಿಪರೀತ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ, ಊಟನೇ ಮಾಡೋಕ್ಕಾಗಲ್ಲ, ಹುಳಿ ತೇಗ್ ಬರ್ತಾ ಇರುತ್ತೆ, ಎದೆಯೆಲ್ಲ ಉರಿತಾ ಇರುತ್ತೆ, ಗಂಟಲೆಲ್ಲ ಉರಿತಾ ಇರುತ್ತೆ. ಈ ರೀತಿ ಸಮಸ್ಯೆಗಳನ್ನು ಹೇಳುವಂಥವ್ರು ನಾವು ತುಂಬ ಜನನ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ. ಇದು ಏನೇ ನೀವು ಔಷಧಿಯನ್ನು ಮಾಡಿ ಚಿಕಿತ್ಸೆ ಮಾಡಿ ಆ ಕ್ಷಣಕ್ಕಷ್ಟೇ ನಿಮಗೆ ಪರಿಹಾರ ಸಿಕ್ಕಿರುತ್ತೆ ಹೊರತು ಮತ್ತೆ ಮಾಮೂಲಿ ಮತ್ತೆ ಮಾರನೇ ದಿವಸ ಊಟ ಮಾಡುವಾಗ ಅಥವಾ ತಿಂಡಿ ತಿನ್ನಬೇಕಾದ್ರೆ ನಿಮಗೆ ಹಿಂಸೆ ಇದ್ದೇ ಇರುತ್ತೆ. ಇಂತಹ ತೀವ್ರವಾದಂತಹ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ ನಮ್ಮ ಅಮೃತ ಬಳ್ಳಿಯಿಂದ ನಿಮಗೆ ಒಳ್ಳೆಯ ಒಂದು ಪರಿಹಾರ ಸಿಕ್ಕತ್ತೆ. ಇದಕ್ಕೂ ಅಷ್ಟೇ ನೀವು ಮಾಡೋವಂಥದ್ದು ಏನೂ ಇಲ್ಲ.
ಕೇವಲ ಒಂದು ತುಂಡಷ್ಟು ಅಮೃತ ಬಳ್ಳಿಯನ್ನು ತನ್ನಿ, ಸ್ವಲ್ಪ ತ್ರಿಫಲ ಚೂರ್ಣವನ್ನು ಇಟ್ಕೊಳ್ಳಿ. ಆ ತುಂಡಾಗಿ ಕತ್ತರಿಸಿ ಅದನ್ನು ಮತ್ತೆ ತ್ರಿಫಲ ಚೂರ್ಣವನ್ನು ಹಾಕಿ ಒಲೆ ಮೇಲಿಟ್ಟು ನೀರು ಹಾಕಿ ಕಷಾಯವನ್ನು ಮಾಡಿಕೊಳ್ಳಿ. ಈ ಕಷಾಯವನ್ನು ಸ್ವಲ್ಪ ಕೆಲವು ದಿವಸಗಳ ಕಾಲ ಸತತವಾಗಿ ಸೇವನೆಯನ್ನು ಮಾಡ್ತಾ ಬನ್ನಿ. ಇದರಿಂದ ನಿಮಗೆ ಈ ಹುಳಿ ತೇಗಿರಬಹುದು, ಆಮ್ಲಪಿತ್ತದಂತಹ ಸಮಸ್ಯೆ ಇರಬಹುದು, ಈ ಆ್ಯಸಿಡಿಟಿ ಅಂತಹ ಸಮಸ್ಯೆ ಇರ್ಬೋದು, ಸಂಪೂರ್ಣವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸುಲಭ ಸಾಧ್ಯವಾಗಿರುವಂಥದ್ದು. ಖರ್ಚು ಮಾಡುವಂಥದ್ದಿಲ್ಲ, ಕಷ್ಟವೂ ಪಡುವಂಥದ್ದಿಲ್ಲ. ಕೇವಲ ಅಮೃತ ಬಳ್ಳಿ ತ್ರಿಫಲ ಚೂರ್ಣ ಎರಡನ್ನೂ ಹಾಕಿ ಕಷಾಯವನ್ನು ಮಾಡಿಕೊಳ್ಳಿ. ಆ ಕಷಾಯವನ್ನು ಸೇವನೆಯನ್ನು ಮಾಡ್ತಾ ಬನ್ನಿ. ಇದರಿಂದ ನಿಮಗೆ ಸಾಕಷ್ಟು ಸುಲಭವಾಗಿ ಈ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಕೆಲವೆಲ್ಲನೂ ದಿನನಿತ್ಯ ನಮ್ಮ ಜೊತೆಲೇ ಇರುವಂತಹ ಸಮಸ್ಯೆಗಳಿದು. ಅಷ್ಟು ಸುಲಭವಾಗಿ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಅಂತಹ ಸಮಸ್ಯೆಗಳನ್ನು ನಾವು ಯಾವಾಗಲೂ ದೊಡ್ಡ ಚಿಕಿತ್ಸೆಗೆ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಯಾಕೆಂದರೆ ನಮಗಿದು ಹೋಗ್ತಾ ಇಲ್ವಲ್ಲ, ಅದರಿಂದ ಸಮಸ್ಯೆ ಬಹಳ ತೀವ್ರವಾಗಿದೆ ಅನ್ನೋ ಒಂದು ಅಭಿಪ್ರಾಯದಿಂದ. ಆದರೆ ಎಷ್ಟೋ ದೊಡ್ಡ ಸಮಸ್ಯೆಗಳು ಸಣ್ಣ ಪುಟ್ಟ ಮೂಲಿಕೆಗಳಿಂದ, ಸಸ್ಯಗಳಿಂದ ಸುಲಭವಾಗಿ ಪರಿಹಾರ ಆಗತ್ತೆ ಅಂತಂದರೆ ನಮಗೇನೇ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಸ್ಥೂಲಕಾಯರಿಗೆ ಕೂಡ ಅಮೃತ ಬಳ್ಳಿಯಲ್ಲಿ ಒಳ್ಳೆಯ ಚಿಕಿತ್ಸೆ ಸಿಕ್ಕತ್ತೆ. ಅವರೇನು ಮಾಡಬೇಕು ನೋಡಿ, ಶರೀರದಲ್ಲಿರ್ತಕ್ಕಂತಹ ಕೊಬ್ಬನ್ನು ಕರಗಿಸೋದಕ್ಕೆ ಅಮೃತ ಬಳ್ಳಿ ಒಳ್ಳೆಯ ಸಹಾಯವನ್ನು ಮಾಡುತ್ತೆ. ಅದಕ್ಕೆ ಈಗಲೇ ಹೇಳಿದ್ನಲ್ಲ, ಅಮೃತ ಬಳ್ಳಿ ತ್ರಿಫಲ ಎರಡರ ಕಷಾಯವನ್ನು ಮಾಡಿಕೊಳ್ಳೋದು ಅಂತ ಹೇಳಿ. ಇದರ ಕಷಾಯವನ್ನು ಮಾಡಿಕೊಳ್ಳೋಣ. ಅದನ್ನು ಚೆನ್ನಾಗಿ ಶೋಧಿಸಿಕೊಂಡು ಅದಕ್ಕೆ ಲೋಹ ಭಸ್ಮ ಸಿಕ್ಕತ್ತೆ. ಈ ಲೋಹ ಭಸ್ಮವನ್ನು ಮಿಶ್ರಣವನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಂಡು ಪ್ರತಿನಿತ್ಯದಲ್ಲಿ 45 ದಿವಸಗಳ ಕಾಲ ಸತತವಾಗಿ ಸೇವನೆಯನ್ನು ಮಾಡ್ತಾ ಬನ್ನಿ. ಅದು ಎಂಥದೇ ಕೊಬ್ಬಿರಲಿ ಶರೀರದಲ್ಲಿ ಆ ಕೊಬ್ಬನ್ನು ಕರಗಿಸ್ತಾ ಬರುತ್ತೆ. ಇವೆಲ್ಲವೂ ಕೂಡ ಒಂದೆರಡು ದಿವಸದಲ್ಲಿ ಆಗುವಂಥದ್ದಲ್ಲ, ಸ್ವಲ್ಪ ಸಹನೆ ಬೇಕು, ಪ್ರತಿನಿತ್ಯ ಮಾಡಿಕೊಳ್ಬೇಕು. ಈ ರೀತಿ ಒಂದು ಕನಿಷ್ಠ ಪಕ್ಷ 45 ದಿವಸ ನೀವು ಮಾಡಿ ನಂತರ ಪರೀಕ್ಷಿಸ್ಕೊಳ್ಳಿ. ನಿಮಗೆ ಅದರಲ್ಲಿ ಎಷ್ಟು ಫಲಿತಾಂಶ ಸಿಕ್ಕಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅವರವರ ದೇಹಕ್ಕೆ ಅನುಗುಣವಾಗಿ ಅವರು ಎಷ್ಟು ದಿವಸ ತೆಗೆದುಕೊಳ್ಬೇಕು ಅನ್ನೋದನ್ನು ಅವರೇ ನಿರ್ಧರಿಸ್ಕೊಳ್ಬಹುದು. ಸೊ ಹಾಗಾಗಿ ಹೆಚ್ಚಿನ ಒಂದು ಸ್ಥೂಲತೆ ಇರತಕ್ಕಂಥವರು ತಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು, ಕೊಬ್ಬಿನಾಂಶವನ್ನು ಕರಗಿಸ್ಕೊಳ್ಬೇಕು, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಕೇವಲ ಅಮೃತ ಬಳ್ಳಿ ತ್ರಿಫಲ ಚೂರ್ಣದ ಕಷಾಯವನ್ನು ಮಾಡಿಕೊಳ್ಳೋದು, ಕಷಾಯಕ್ಕೆ ಸ್ವಲ್ಪ ಲೋಹ ಭಸ್ಮವನ್ನು ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿಕೊಂಡು ಪ್ರತಿನಿತ್ಯದಲ್ಲಿ ಇದನ್ನು ಸೇವನೆಯನ್ನು ಮಾಡ್ತಾ ಬರುವಂಥದ್ದು. ಹಾಗಾಗಿ ಇದರಿಂದ ಸ್ಥೂಲತೆ ಕಡಿಮೆ ಆಗುತ್ತೆ, ಕೊಬ್ಬು ಕರಗ್ತಾ ಬರುತ್ತೆ, ತೂಕ ಕಡಿಮೆ ಆಗುತ್ತೆ. ಇನ್ನು ಹೃದಯದ ಬಡಿತದಲ್ಲಿ ಏರುಪೇರು ಉಂಟಾಗುವಂಥದ್ದು ಅಂದರೆ ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಬಡಿತ ಕೆಲವು ಸಲ ಬಹಳ ಬೇಗ ಬಡ್ಕೊಳ್ಳುವಂಥದ್ದು, ಕೆಲವು ಸಲ ತನ್ನಷ್ಟಕ್ಕೆ ತಾನೇ ನಿಧಾನವಾಗುವಂಥದ್ದು. ಈ ರೀತಿ ಆಗಿಂದಾಗೆ ಬದಲಾವಣೆಗಳು ಆಗಬಾರ್ದು. ಅದು ಒಂದೇ ಸಮನಾಗಿ ಹೃದಯದ ಬಡಿತ ಇರೋದು ಹೃದಯ ಆರೋಗ್ಯಕರವಾಗಿದೆ ಅನ್ನೋ ಲಕ್ಷಣ. ಯಾವಾಗ ಇದರಲ್ಲಿ ವೇರಿಯೇಷನ್ ಬರ್ತಾ ಇರುತ್ತೆ, ಏರಿಳಿತಗಳು ಉಂಟಾಗ್ತಾ ಇರುತ್ತೆ, ಆವಾಗ ಹೃದಯದಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಂತಹ ಸಮಸ್ಯೆಯನ್ನು ಕೂಡ ಸುಲಭವಾಗಿ ನಾವು ಅಮೃತ ಬಳ್ಳಿಯಿಂದ ಪರಿಹರಿಸ್ಕೊಳ್ಬಹುದು. ಅದಕ್ಕೇನು ಮಾಡೋದು, ಕೇವಲ ಇದೇ ಬಳ್ಳಿಯನ್ನು ತರೋದು, ಸ್ವಲ್ಪ ಜಜ್ಜಿದ ಹಾಗೆ ಮಾಡಿ ನೀರಿನಲ್ಲಿ ರಾತ್ರಿ ನೆನೆ ಹಾಕೋದು, ಬೆಳಿಗ್ಗೆ ಎದ್ದು ಚೆನ್ನಾಗಿ ಕಿವುಚಿಕೊಂಡು ಅದನ್ನು ಶೋಧಿಸಿಕೊಂಡು ಸ್ವಲ್ಪ ಜೇನುತುಪ್ಪದ ಮಿಶ್ರಣದ ಜೊತೆಯಲ್ಲಿ ಅದನ್ನು ಸೇವನೆಯನ್ನು ಮಾಡ್ತಾ ಬರುವಂಥದ್ದು. ಹೀಗೆ ಕೆಲವು ದಿವಸಗಳ ಕಾಲ ಸೇವನೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಹೃದಯದ ಬಡಿತದಲ್ಲಿ ಇರ್ತಕ್ಕಂತಹ ಏರಿಳಿತಗಳು ಸರಿ ಹೋಗುತ್ತೆ, ಅದು ಸಮನಾಗಿ ಬಡಿಯೋದಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಇವೆಲ್ಲ ಕೂಡ ಬಹಳ ತೀವ್ರವಾದಂತಹ ಸಮಸ್ಯೆ.
ಆದರೆ ಪರಿಹಾರ ಭಾಳ ಸುಲಭವಾಗಿ ನಮಗೆ ಸಿಕ್ತು. ಇನ್ನು ಮಧುಮೇಹದಂತಹ ಸಮಸ್ಯೆ, ಈ ಮಧುಮೇಹದಂತಹ ಸಮಸ್ಯೆ ಇರೋರು ಅನೇಕ ಜನ ನಾವು ಪ್ರತಿನಿತ್ಯದಲ್ಲೇ ನೋಡ್ತಾ ಇರ್ತೀವಿ. ಅವರು ದಿನ ಒಂದೊಂದು ಅಮೃತ ಬಳ್ಳಿ ಗಿಡದ ಎಲೆಯನ್ನು ಸೇವನೆಯನ್ನು ಮಾಡ್ತಾ ಇರ್ತಾರೆ. ಆ ಎಲೆಯನ್ನು ಸೇವನೆಯನ್ನು ಮಾಡೋದ್ರಿಂದನೂ ಕೂಡ ಅದು ಹತೋಟಿಯಲ್ಲಿ ಇರುತ್ತೆ. ಅದರ ಜೊತೆಗೆ ಈ ಅಮೃತ ಬಳ್ಳಿಯ ಒಂದು ಸತ್ವವನ್ನು ತೆಗೆಯೋದು ಅದು ಎಲ್ರಿಗೂ ಮಾಡಲಿಕ್ಕೆ ಬರೋದಿಲ್ಲ. ಕೆಲವು ಕಡೆ ಇದು ನಮಗೆ ಸಿಕ್ಕುವಂಥದ್ದು. ಈ ಅಮೃತ ಸತ್ವವನ್ನು ತಂದಿಟ್ಕೊಂಡು ಅಮೃತ ಸತ್ವದ ಜೊತೆಗೆ ಈ ನೇರಳೆ ಹಣ್ಣಿನ ಬೀಜವನ್ನು ಪುಡಿಯನ್ನು ಮಾಡಿರುವಂಥದ್ದು. ನಾನು ನೇರಳೆ ಹಣ್ಣಿನ ಒಂದು ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೆ. ಈ ನೇರಳೆ ಬೀಜದ ಪುಡಿಯನ್ನು ಮತ್ತು ಅಮೃತ ಸತ್ವ ಇವೆರಡನ್ನೂ ಕೂಡ ಬಿಲ್ವಪತ್ರೆಯ ರಸದಲ್ಲಿ ಮಿಶ್ರಣವನ್ನು ಮಾಡಿ ಇದನ್ನು ಅವರು ಪ್ರತಿನಿತ್ಯದಲ್ಲಿ ಸೇವನೆಯನ್ನು ಮಾಡ್ತಾ ಬರಬೇಕು. ಅಂದರೆ ಏನು ಮಾಡಬೇಕು? ಅಮೃತ ಸತ್ವ, ನೇರಳೆ ಹಣ್ಣಿನ ಬೀಜದ ಪುಡಿ ಇವೆರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳೋಣ. ಬೇಕಾದರೆ ಒಟ್ಟಿಗೆ ಮಿಶ್ರಣವನ್ನು ಮಾಡಿ ತೆಗೆದಿಟ್ಕೊಳ್ಬಹುದು. ಇದನ್ನು ಬಿಲ್ವಪತ್ರೆಯ ರಸ, ಬಿಲ್ವಪತ್ರೆ ನಮಗೆ ಎಲ್ಲ ಕಡೆಯೂ ಎಲ್ರಿಗೂ ಕೂಡ ಸಿಕ್ಕುವಂಥದ್ದು. ಆ ರಸದ ಜೊತೆಯಲ್ಲಿ ಇವೆರಡರ ಮಿಶ್ರಣವನ್ನು ಮಾಡಿ 1-2 ಹನಿಯಷ್ಟು ಜೇನನ್ನು ಕೂಡ ಬೇರೆಸ್ಕೊಳ್ಳೋಣ. ಇದನ್ನು ಮಧುಮೇಹ ಇರ್ತಕ್ಕಂಥವ್ರು ಪ್ರತಿನಿತ್ಯ ಇದನ್ನು ಅವರು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಅವರ ರಕ್ತದಲ್ಲಿ ಸಕ್ಕರೆ ಇರಬಹುದು, ಕೀವು ತುಂಬಿರ್ತಕ್ಕಂತಹ ಗಾಯಗಳಿರಬಹುದು, ಈ ರೀತಿ ಯಾವುದೇ ಸಮಸ್ಯೆಗಳಿದ್ದಾಗ್ಯೂ ಕೂಡ ಅದಕ್ಕೂ ಕೂಡ ಅಮೃತ ಬಳ್ಳಿಯಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ. ಅದಕ್ಕೂ ಅಷ್ಟೇ, ಏನು ಮಾಡೋ ಅಷ್ಟಿಲ್ಲ. ಕೇವಲ ಒಂದು ತುಂಡು ಅಮೃತ ಬಳ್ಳಿಯನ್ನು ತೆಗೆದುಕೊಳ್ಳೋಣ. ಸೊಗದೆ ಬೇರು ಸಿಕ್ಕತ್ತೆ ನಮಗೆ, ಸೊಗದೆ ಬೇರನ್ನು ಸ್ವಲ್ಪ ತೆಕ್ಕೊಳ್ಳೋಣ. ಎರಡನ್ನೂ ಕೂಡ ನೀರಿನಲ್ಲಿ ಹಾಕಿ ಕಷಾಯವನ್ನು ಮಾಡಿಕೊಳ್ಳೋದು. ಈ ಕಷಾಯವನ್ನು ಚೆನ್ನಾಗಿ ಶೋಧಿಸಿಕೊಂಡು ಜೇನುತುಪ್ಪದ ಜೊತೆಯಲ್ಲಿ ಸೇವನೆಯನ್ನು ಮಾಡ್ತಾ ಬರೋದು. ಇದನ್ನು ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮೇಲೆ ಹೋದಂಗೆ ನಮಗೆ ಅನಿಸಿದ್ರೂ ಕೂಡ ಒಳಗಡೆ ಅದರ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ದಿವಸಗಳು, ಒಂದು 21 ದಿವಸಗಳ ಕಾಲವಾದರೂ ಕೂಡ ನಾವು ಇದರ ಸೇವನೆಯನ್ನು ಮಾಡ್ತಾ ಬರಬೇಕು. ಇದನ್ನು ಸೇವನೆಯನ್ನು ಮಾಡೋದರಿಂದ ಚರ್ಮದಲ್ಲಿರ್ತಕ್ಕಂತಹ ಯಾವುದೇ ದೋಷಗಳಿರಬಹುದು, ಕೀವು, ಕುರು, ಕಜ್ಜಿ, ಇಸುಬು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊಗದೆ ಬೇರು, ಅಮೃತ ಬಳ್ಳಿ ಎರಡರ ಕಷಾಯವನ್ನು ಮಾಡಿಕೊಳ್ಳೋದು, ಚೆನ್ನಾಗಿ ಕುದಿಸಿ ಕಷಾಯವನ್ನು ತೆಕ್ಕೊಳ್ಳೋದು. ಕಷಾಯವನ್ನು ಶೋಧಿಸಿಕೊಂಡು ಆರಿದ ನಂತರ ಜೇನುತುಪ್ಪದ ಮಿಶ್ರಣವನ್ನು ಮಾಡಿ ಸೇವನೆಯನ್ನು ಮಾಡ್ತಾ ಬರೋದು. 21 ದಿವಸಗಳ ಕಾಲ ಇದನ್ನು ಸೇವನೆಯನ್ನು ಮಾಡ್ತಾ ಬನ್ನಿ. ಈ ರೀತಿ ಚರ್ಮದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ನೋಡಿ, 2 ಸಂಚಿಕೆಯಿಂದ ನಾವು ಈ ಅಮೃತ ಬಳ್ಳಿಯ ಬಗ್ಗೆ ಸಾಕಷ್ಟು ವಿವರವನ್ನು ತಿಳ್ಕೊಂಡಿದ್ದೀವಿ. ಹಾಗಾಗಿ ಇದನ್ನೆಲ್ಲ ಸರಿಯಾಗಿ ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಎಲ್ಲರೂ ಕೂಡ ಒಳ್ಳೆಯ ಆರೋಗ್ಯವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಗಿಡಗಳನ್ನೆಲ್ಲ ಏನು ಮಾಡೋ ಅಷ್ಟಿಲ್ಲ, ಸುಮ್ಮನೆ ಇಷ್ಟಿಷ್ಟುದ್ದ ತುಂಡಾಗಿ ಕತ್ತರಿಸಿ ಸುಮ್ಮನೆ ಒಂದು ಕಡೆ ನೀವು ಮಣ್ಣಿರೋ ಜಾಗದಲ್ಲಿ ಹಾಕಿದ್ರೂ ಸಾಕು, ಅದು ತನ್ನಷ್ಟಕ್ಕೆ ತಾನೇ ಬೆಳ್ಕೊಳ್ಳುತ್ತೆ. ಇದಷ್ಟು ಸುಲಭವಾಗಿ ಸಾಯೋದಿಲ್ಲ, ನಶಿಸಿ ಹೋಗೋದಿಲ್ಲ. ನೋಡಿ, ಮನುಷ್ಯನ ಕುಲಕ್ಕೆ ಇವೆಲ್ಲವೂ ಕೂಡ ಉಪಕಾರ ಮಾಡುವಂಥ ಸಸ್ಯಗಳು. ನಮ್ಮಿಂದ ಅವು ಏನನ್ನೂ, ಒಂದು ಲೋಟ ನೀರನ್ನು ಕೂಡ ಅವು ಅಪೇಕ್ಷೆ ಪಡೋದಿಲ್ಲ. ತನ್ನಷ್ಟಕ್ಕೆ ತಾನೇ ಬೆಳ್ಕೊಳ್ಳುತ್ತೆ, ಸಮೃದ್ಧಿಯಾಗಿ ಎಲ್ಲ ಕಡೆ ಸಿಕ್ಕತ್ತೆ. ಆದರೆ ನಾವು ನಮಗೆ ಬೇಕಾಗಿರೋದ್ರಿಂದ ಎಲ್ಲಿ ಬೇಕೋ ಅಲ್ಲೆಲ್ಲವೂ ಕೂಡ ಈ ಗಿಡಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಅದನ್ನು ಬೆಳೆಸೋದ್ರಿಂದ ನಮಗೆ ಸಾಕಷ್ಟು ಪ್ರಯೋಜನ ಇದೆ. ಎಲ್ಲರೂ ಕೂಡ ಈ ಗಿಡಗಳನ್ನು ಹೆಚ್ಚೆಚ್ಚು ಸಂರಕ್ಷಣೆ ಮಾಡೋಣ, ಬೆಳೆಸೋಣ. ಅದರಿಂದ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಎಲ್ಲರೂ ಕೂಡ ನಗ್ನಗ್ತಾ ಇರೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.